ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಜನಸಾಮಾನ್ಯರಿಗೆ ಆಗುತ್ತಿದ್ದ ಆರ್ಥಿಕ ತೊಂದರೆ ತಪ್ಪಿಸಲು ಎಲ್ಲ ಸ್ಲ್ಯಾಬ್ಗಳನ್ನು ರದ್ದು ಮಾಡಿ ಕೇವಲ 5 ಮತ್ತು 18ರ ಜಿಎಸ್ಟಿ ಸ್ಲ್ಯಾಬ್ ಮಾತ್ರ ತರುವುದರಿಂದ ಈ ದೇಶದ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗಲಿದೆ. ಜನಸಾಮಾನ್ಯರು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳು, ಕ್ಯಾನ್ಸರ್ ಸೇರಿದಂತೆ ಇನ್ನಿತರೆ ರೋಗಗಳ ಔಷಧಿಗಳು, ಮುಖ್ಯವಾಗಿ ಜೀವ ವಿಮೆಯ ಮೇಲಿನ ತೆರಿಗೆ ಗಣನೀಯವಾಗಿ ಇಳಿಕೆ ಆಗುವುದರಿಂದ ಬಡ ಮಧ್ಯಮ ವರ್ಗಕ್ಕೆ ಬಹಳ ಅನುಕೂಲ ಆಗಲಿದೆ ಎಂದರು. ರಾಜ್ಯದಲ್ಲಿ ಜಾತಿ ಹಾಗೂ ಧರ್ಮಗಳ ನಡುವೆ ಕೋಮು ಸೌಹಾರ್ದತೆ ಕದಡಲು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಕಾರಣ. ಓಟಿನ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನ ಓಲೈಸಲು ಮುಂದಾಗಿದ್ದು, ಹಿಂದೂ ಧರ್ಮ, ಹಿಂದೂ ದೇವಾಲಯ, ಹಿಂದೂ ಸಂಪ್ರದಾಯಗಳನ್ನ ಟಾರ್ಗೆಟ್ ಮಾಡಿದೆ. ಇದು ರಾಜ್ಯದಲ್ಲಿ ಧರ್ಮಗಳ ನಡುವೆ ಕೋಮು ಸಾಮರಸ್ಯ ಕದಡಲು ಕಾರಣವಾಗಿದೆ ಎಂದು ದೂಡಿದರು. ದಸರಾ ಉದ್ಘಾಟನೆಗೆ ನಿಮ್ಮಿಂದಲೇ ಮಾಡಿಸಿ ಎಂದು ಮುಸ್ಲಿಮರೇನಾದರೂ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರ? ಸಾಧನೆ ಮಾಡಿದ ಅನೇಕರು ನಮ್ಮಲ್ಲಿದ್ದಾರೆ. ಅಂತಹ ಸಾಧಕರಿಂದ ಮಾಡಿಸಬಹುದಾಗಿತ್ತು. ಮುಫ್ತಾಕ್ ಅವರ ಸಾಧನೆಯನ್ನು ನಾವು ಅಲ್ಲಗಳೆಯುವುದಿಲ್ಲ, ಆದರೆ ಅವರ ನಾಡದೇವತೆಯ ವಿರೋಧಿ ಭಾವನೆಯನ್ನಷ್ಟೇ ವಿರೋಧಿಸುತ್ತಿದ್ದೇವೆ ಎಂದರು. ಓಟ್ ಕೊಟ್ಟು ಮಾಡಿದ್ರು. ಪಾಪ ಮುನಿಯಪ್ಪರು ತುಂಬಾ ಒಳ್ಳೆಯವರು, ಆದ್ರೆ ಅವರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದಲ್ಲಿ ಏನ್ ನೆರವು ಕೊಟ್ಟಿದ್ರೆ ಆಯ್ತು. ಮುಸಲ್ಮಾನರು ಇರ್ತಕ್ಕಂಥ ರೋಡ್ಗಳಲ್ಲಿ ಹೋಗಿ ನೋಡಿ, ಚರಂಡಿಗಳಲ್ಲಿ ನೀರು ಕೊಚ್ಚೆ ಆಗ್ಬಿಟ್ಟು ಆ ಸೊಳ್ಳೆಗಳು ಹೋಗಿ ಪಾಪ ಅವ್ರನ್ನೇ ಕಚ್ಚುತ್ತಾ ಇದೆ. ಏನು ಉದ್ಧಾರ ಮಾಡಿದ್ರು ಅವರು? ಅಷ್ಟು ಮತ ಕೊಟ್ಟಿದ್ದಾರೆ, ಬೆಂಬಲಿಸಿದ್ದಾರೆ. ಮುಸಲ್ಮಾನ ಬಾಂಧವರು ಈ ಸರಿ ಏನು ನೀವೆಲ್ಲ ಏನು ಕಾಂಗ್ರೆಸ್ಗೆ ಏನೆಲ್ಲ ಬೆಂಬಲ ಕೊಟ್ಟಿದ್ರೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದ್ಸರಿ ನಮ್ಗೆ ಕೊಟ್ಟು ನೋಡಿ. ತಮ್ಮ ಬೀದಿಗಳಲ್ಲಿ ಇರ್ತಕ್ಕಂಥದ್ದು, ತಮಗಿರ್ತ ಸಮಸ್ಯೆಗಳನ್ನೆಲ್ಲ ಯಾವ ಥರ ನಿವಾರಣೆ ಮಾಡ್ತಕ್ಕಂಥದ್ದು ನಾವು ಒಂದ್ಸರಿ ತೋರಿಸ್ತೀವಿ ತಮಗೆ. ತಾವು ಒಂದ್ಸರಿ ಯೋಚನೆ ಮಾಡಿ. ಕಾಂಗ್ರೆಸ್ ಕೊಟ್ಟು ಪಾಪ ತಾವು ಸೋತ್ ಬಿಟ್ಟಿದ್ದೀರಾ. ಇನ್ಮೇಲೆ ಈ ಸರಿ ಆದ್ರೆ ನಮ್ಮನ್ನು ಒಂದ್ಸರಿ ನೋಡಿ ನೀವು. ಸಿದ್ದರಾಮಯ್ಯವರು ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಪಾಪ ಯಾರು ಮುಸಲ್ಮಾನರು, ನಾನು ಈಗಾಗಲೇ ಹೇಳಿದೆ, ಆ ಅಮ್ಮ ಏನು ಕೇಳಿಲ್ಲ ಪಾಪ, ಇಲ್ಲ ಮುಸಲ್ಮಾನರು ಏನು ಕೇಳಿಲ್ಲ. ದಸರಾದ ಉದ್ಘಾಟನೆ ನಾವು ಭಾರತೀಯ ಮಾಡಲೇಬೇಕು ಅಂತ. ಇಡೀ ದೇಶ ಡಿಜಿಟಲೀಕರಣವಾಗುತ್ತಿದೆ. ಇಡೀ ಜಗತ್ತೇ ನಮ್ಮ ಕೈ ಬೆರಳ ತುದಿಯಲ್ಲಿ ಇರುವಾಗ ಕಾಂಗ್ರೆಸ್ ಮಾತ್ರ ಮತ್ತೆ ದಶಕಗಳಷ್ಟು ಹಿಂದಿನ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯಲು ಮುಂದಾಗಿದ್ದು, ಬ್ಯಾಲೆಟ್ ಪೇಪರ್ ಮೂಲಕ ಸಹಕಾರ ಚುನಾವಣೆ ನಡೆಸಲು ಮುಂದಾಗಿರುವುದು ಹಾಸ್ಯಾಸ್ಪದ ಎಂದರು. ಸರ್ಕಾರ ದೇಶದ ಪ್ರಗತಿ ಹಾಗೂ ಮನುಕುಲದ ಹಿತದೃಷ್ಟಿಯಿಂದ ತಂತ್ರಜ್ಞಾನ ಬಳಸಲು ಪ್ರೇರೇಪಣೆ ನೀಡಬೇಕು. ಅದು ಬಿಟ್ಟು ಓಬಿರಾಯನ ಕಾಲದ ಬ್ಯಾಲೆಟ್ ಪೇಪರ್ ಬಳಕೆಗೆ ಮುಂದಾಗುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಜನ ದೇಶಕ್ಕಿಂತಲೂ ಪಕ್ಷದ ಹೈಕಮಾಂಡ್ ಮೆಚ್ಚಿಸುವುದೇ ಮುಖ್ಯವಾಗಿದೆ ಎಂದು ವ್ಯಂಗ್ಯವಾಡಿದರು. ದೇಶದಲ್ಲಿ ಎಲ್ಲಿಯೇ ಆಗಲಿ ರಂಜಾನ್, ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಲಾಗುತ್ತಿಲ್ಲ. ಆದರೆ ಗಣೇಶನ ಮೂರ್ತಿ ಮೆರವಣಿಗೆ ವೇಳೆ ಮಾತ್ರ ಕಲ್ಲು ತೂರಾಟ ಏಕೆ ನಡೆಯುತ್ತಿದೆ? ಕಲ್ಲು ತೂರುವವರು ಯಾರು ಎಂದು ಇಡೀ ಜಗತ್ತಿಗೆ ಗೊತ್ತಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.